ಹಾಯ್ ರೀ ನಮಸ್ಕಾರ ರೀ ಎಲ್ರು ಹೆಂಗದ್ರಿ ಚೆನ್ನಾಗಿದ್ರಿ ಅನ್ಕೊಂಡೀನಿ. ಇವತ್ತೊಂದು ಹೊಸ ರೆಸಿಪಿ ಮೂಲಕ ಬಂದೀನಿ. ನಮ್ಮ ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂಥೇಳಿ ಈಸಿಯಾಗಿ 5 ನಿಮಿಷದೊಳಗೆ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ರೀ. ಬರ್ರಿ ಇವತ್ತಿನ ರೆಸಿಪಿ ತಿಂದ್ರಂತೂ ಭಾರಿ ಟೇಸ್ಟ್ ಆಗಿರ್ತೈತೆ ರೀ. ಚಪಾತಿ ರೋಟಿ ಜೋಡಿ ಅಂತೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತೆ ರೀ. ಇದಕ್ಕೆ ಏನೇನು ತೊಗೊಂಡು ಈ ರೆಸಿಪಿನ ಮಾಡತ್ತೀನಿ ಅಂಥೇಳಿ ತೋರಿಸ್ತೀನಿ ಬರ್ರಿ. ನೋಡ್ರಿ ಇಲ್ಲಿ ಒಂದು 10ರಿಂದ ಒಂದು 7-8 ಮೆಣಸಿನ್ಕಾಯಿ ತೊಗೊಂಡೀನಿ ರೀ. ಹಸಿ ಮೆಣಸಿನ್ಕಾಯಿ ನಾನು ತೊಳೆದ್ಬಿಟ್ಟು ಸ್ವಲ್ಪ ನೀರು ಆರಿದ ಮೇಲೆ ಇದನ್ನು ಒಂದೇ ಸೈಡ ನಾವು ಕಟ್ ಮಾಡ್ಕೋಬೇಕ್ರಿ ನೀಟಾಗಿ. ನೋಡ್ರಿ ನಾನು ಕಟ್ ಮಾಡ್ಕೊಳತ್ತೀನಿ ಈ ಥರ ನೀಟಾಗಿ ಬರೋ ಹಾಗೆ ಕಟ್ ಮಾಡ್ಕೊಂಡೀನಿ ರೀ. ಈ ಕಟ್ ಮಾಡ್ಕೊಂಡೀನಲ್ರಿ ಇದ್ರೊಳಗೆ ಬೀಜ ಅದಾವ್ರಿ. ಖಾರ ಇರ್ತಾವ್ರಿ. ಖಾರ ಅನಿಸಿದ್ರೆ ನೀವು ಬೀಜನ ತೆಗಿಬೋದ್ರಿ. ಬ್ಯಾಡ ಅಂದ್ರೆ ನೀವು ಖಾರ ತಿನ್ನೋರಿದ್ದೆ ಅಂದ್ರೆ ಬೀಜ ಬಿಡ್ಬೋದ್ರಿ. ಇಲ್ಲ ನಮ್ಗೆ ಜಾಸ್ತಿ ಖಾರ ಇಷ್ಟ ಆಗ್ತದೆ ಅನ್ನೋರು ಬಿಡ್ಬೋದ್ರಿ. ಅದೇ ಥರನ ನಾನು ಇಲ್ಲೇ ಎಲ್ಲ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸತೈತ್ರಿ. ಅದ್ರೊಳಗೆ ನಾವು ತುಂಬಿದ್ದೆಲ್ಲ ಪದಾರ್ಥ ಹಿಡಿಬೇಕಲ್ರಿ, ಅದಕ್ಕೋಸ್ಕರ ಅದನ್ನು ಒಂದೇ ಸೈಡಷ್ಟೇ ಕಟ್ ಮಾಡಿ ಇಟ್ಕೋಬೇಕ್ರಿ. ಇದೇ ಥರ ನಾನು ಎಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ನಲ್ರಿ ಎಲ್ಲ ಮೆಣಸಿನ್ಕಾಯಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡೀನಿ ರೀ. ಇಲ್ಲೊಂದು ಫ್ಯಾನ್ ಇಟ್ಕೊಂಡೀನಿ ರೀ ಗ್ಯಾಸಿನ ಮೇಲೆ ಕಾಯಕ್ಕೆ. ಅದು ಕಾದೈತ್ರಿ. ಅಷ್ಟು ಮೆಣಸಿನ್ಕಾಯಿ ನಾನು ಅದ್ರೊಳಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ ರೀ. ಎರಡೂ ಭಾಗ ಚಂದಾಗ ಕವರ್ ಆಗಿರ್ಬೇಕ್ರಿ. ಆ ಥರ ಹುರ್ಕೋಬೇಕ್ರಿ ಇದನ್ನು. ಮೆಣಸಿನ್ಕಾಯಿನ ಭಾರಿ ಟೇಸ್ಟ್ ಆಗಿರ್ತೈತೆ ರೀ. ನೋಡಿರಿ ಚಲೋ ತಂಗ ಫ್ರೈ ಆಗ್ಯಾವ್ರಿ ಈಗ ಇವು. ನೋಡಿರಿ ಎಷ್ಟು ಚಂದ ಕಲರ್ಫುಲ್ಲಾಗಿ ಕಾಣಕತ್ತವ ಮೆಣಸಿನ್ಕಾಯಿ. ಯಾಕಂದ್ರೆ ಇಂಥ ದೊಡ್ಡ ಮೆಣಸಿನ್ಕಾಯಿ ತೊಗೊಂಡ್ರೆ ಪಲ್ಯ ಭಾರಿ ಟೇಸ್ಟ್ ಆಗುತ್ತೆ ರೀ. ಇಲ್ಲೊಂದು ಪ್ಲೇಟ್ ತೊಗೊಂಡಿನಿ ರೀ. ಆ ಪ್ಲೇಟ್ ಒಳಗೆ ನಾನು ಗುರಾಳ್ ಪುಡಿ ಹಾಕ್ಕೊಂಡೀನಿ ರೀ. ನಾನು ಶೇಂಗಾ ಮತ್ತು ಗುರಾಳ್ ಪುಡಿ ಮಿಕ್ಸ್ ಮಾಡಿ ನಮ್ಮ ರೆಸಿಪಿ ಒಳಗೆ ತೋರಿಸೀನಿ ರೀ ಮಾಡೋದು ಹೆಂಗೆ ಅಂಥೇಳಿ. ಅದನ್ನು ನಮ್ಮ ಚಾನಲ್ ಒಳಗೆ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ರೀ. ಅದು ಹಾಕ್ಕೊಂಡೀನಿ ರೀ. ಮತ್ತು ಶೇಂಗಾ ಪುಡಿ ಹಾಕ್ಕೊಂಡೀನಿ ರೀ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ರೀ. ಅರ್ಶಿಣ ಪುಡಿ ಹಾಕ್ಕೊಂಡೀನಿ ರೀ. ಇದೆಲ್ಲ ಕೂಡ ಚಲೋ ತೆಂಗ ಹದ ಬರಂಗೆ ಕಲಿಸ್ಕೋಬೇಕ್ರಿ. ನಾವು ನೀರು ಹಾಕೋಬಾರ್ದ್ರಿ. ಇದಕ್ಕೆ ನೀರು ಹಾಕಿದ್ರೆ ಏನಾಗ್ತೈತಂದ್ರೆ ಈ ಸದ್ಯಕ್ಕೆ ನೀರು ಹಾಕ್ಬಾರ್ದ್ರಿ. ಒಣದ ಎಲ್ಲ ನೀಟಾಗಿ ಕವರ್ ಆಗೋಂಗೆ ಕಲಿಸ್ಕೋಬೇಕ್ರಿ. ಇಲ್ಲಿ ನಾನು ಹುಣಸಿ ರಸ ತೊಗೊಂಡೀನಿ ರೀ. ನೆನೆಯಾಕೆ ಇಟ್ಟಿದ್ದೆ ರೀ ಹುಣಸಿಯನ್ನು. ಅದ್ರ ರಸ ಹಾಕಿ ಕಲಿಸ್ಕೊಳಕತ್ತೀನಿ ರೀ. ಇದು ನೀಟಾಗಿ ಬರಂಗೆ ಕಲಿಸ್ಕೊಂಡ್ರೆ ಈ ಥರ ಗಟ್ಟಿಯಾಗ ಆಗತ್ತೆ ರೀ. ಪುಡಿ ತುಂಬಿದ್ವಿ ಅಂದ್ರೆ ಉದುರಿ ಬಿಡ್ತೈತೆ ರೀ. ಅದಕ್ಕೋಸ್ಕರ ನಾವು ಈ ಥರ ಹುಣಸೆಹಣ್ಣು ರಸ ಹಾಕಿದ್ರೆ ಒಳಗೂ ಕೂಡ ಗಟ್ಟಿಯಾಗಿ ಕುದ್ರೂ ಕೂಡ ನೀಟಾಗಿ ಕವರಾಗಿ ಹಿಡ್ಕೊಳ್ಳುತ್ತೆ ರೀ ಇದು. ನೋಡಿರಿ ನಾವು ಹೆಂಗೆ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ರೀ ಆ ಥರ ಫುಲ್ ಒಳಗೆ ನೀಟಾಗಿ ತುಂಬಿಕೊಂಡು ಒಂದು ಸತ ಹಿಂಗೆ ಇದನ್ನ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಕವರ್ ಆಗತ್ತೆ ರೀ. ಅದೇ ಥರನ ನಾನು ಎಲ್ಲ ಮೆಣಸಿನ್ಕಾಯಿನೂ ಕೂಡ ತುಂಬಿ ರೆಡಿ ಮಾಡಿ ಇಟ್ಕೋತೀನಿ ರೀ. ನೋಡಿರಿ ಇನ್ನೊಂದು ಮೆಣಸಿನ್ಕಾಯಿ ತೊಗೊಂಡೀನಿ ರೀ. ಅದ್ರೂ ಕೂಡ ನೀಟಾಗಿ ಹಿಂಗೆ ಇಟ್ಕೊಂಡ್ಬಿಡೋದ್ರಿ. ಈ ಪುಡಿ ಹಾಕಿದ್ವಿ ಅಂದ್ರೆ ಅದು ಕುದಿ ಮುಂದೆ ರಸ ಎಲ್ಲ ಉದುರಿ ಬಿಡ್ತೈತೆ ರೀ. ಅದಕ್ಕೋಸ್ಕರ ಈ ಥರ ಮಾಡೀನಿ ರೀ. ನೋಡಿರಿ ಎಲ್ಲ ತುಂಬಿ ರೆಡಿ ಇಟ್ಕೊಂಡೀನಿ ರೀ. ನೀಟಾಗಿ ಕವರ್ ಆಗೈತೆ ರೀ ಎಲ್ಲ ಎಷ್ಟು ಚಂದ. ಇನ್ನೊಂದು ಫ್ಯಾನ್ ಇಟ್ಕೊಂಡೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ರೀ. ಎಣ್ಣೆ ಸ್ವಲ್ಪ ಜಾಸ್ತಿ ಆದ್ರೆ ಮೆಣಸಿನ್ಕಾಯಿ ಪಲ್ಯ ಭಾರಿ ಟೇಸ್ಟ್ ಬರ್ತೈತೆ ರೀ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕ್ರಿ. ಜೀರಿಗೆ ಹಾಕ್ಕೊಂಡೀನಿ ರೀ. ಕರಿಬೇವು ಹಾಕ್ಕೊಂಡೀನಿ ರೀ. ಒಂದು ಸತ ಚಂದ ಚಟಪಟ ಅಂದಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ ರೀ. ಆ ಉಳ್ಳಾಗಡ್ಡಿ ಕೂಡ ಇದು ಕೆಂಪಾಗ ಬರೋ ಮಟ್ಟ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಕೈ ಆಡಿಸ್ಕೋಬೇಕ್ರಿ. ಟಮಾಟಿನ ಈಗ ಜಲ್ದಿ ಹಾಕ್ಬಾರ್ದ್ರಿ. ಸ್ವಲ್ಪ ಇದು ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕ್ರಿ. ನೋಡಿರಿ ಈಗ ಉಳ್ಳಾಗಡ್ಡಿದ ಕಲರ್ ಚೇಂಜ್ ಆಗೈತ್ರಿ. ಈಗ ಟಮಾಟಿ ಹಾಕ್ತೀನಿ ರೀ. ಅದನ್ನು ಸ್ವಲ್ಪ ಕೈ ಆಡಿಸ್ಕೊಂಡು ಮೆತ್ತಾಗಿ ಬರೋ ಮಟ್ಟ ಬಿಡ್ಬೇಕ್ರಿ. ನೀವು ಇದಕ್ಕೆ ಉಪ್ಪು ಬೇಕಾದ್ರೆ ನಾವು ಅಲ್ಲಿ ಹಾಕಿದ್ವಿ. ಉಪ್ಪು ಇನ್ನೊಂದು ಸ್ವಲ್ಪ ನೀವು ಉದುರಿಸ್ಕೋಬೋದ್ರಿ. ಅಂದ್ರೆ ಟಮಾಟಿ ಮೆತ್ತಗಾಗತ್ತೆ ರೀ. ಮತ್ತು ಅರಿಶಿನ ಹಾಕ್ಕೊಂಡೀನಿ ರೀ ನಾನು. ಅರಿಶಿನ ಹಾಕಿ ಕೈ ಆಡಿಸ್ಕೋಬೇಕ್ರಿ. ಚಲೋ ತೆಂಗೆ ಕೈ ಆಡಿಸ್ಕೊಂಡು ಇದೆಲ್ಲ ರಸ ಎಣ್ಣೆ ಬಿಡಾಕತ್ತೈತೆ ರೀ. ಮೆಣಸಿನ್ಕಾಯಿ ಎಲ್ಲ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ. ಆ ಮೆಣಸಿನ್ಕಾಯಿ ಎಲ್ಲ ಇದಕ್ಕೆ ಹಾಕ್ಕೊಂಡು ಒಂದು ಸತ ಕೈ ಆಡಿಸ್ಕೋಬೇಕ್ರಿ. ಒಂದು ಮ್ಯಾಗ ಸ್ವಲ್ಪ ಹಾಕ್ಕೊಂಡು ಕೈ ಆಡಿಸ್ಕೊಂಡೀನಿ ರೀ. ಈಗ ಇನ್ನೂ ಒಂದು ಸ್ವಲ್ಪ ಅದು ರಸ ಏನಿತ್ತಲ್ರಿ ಕಲಿಸ್ಕೊಂಡಿದ್ದು ಅದನ್ನು ಕೂಡ ಇದಕ್ಕೆ ಹಾಕಿ ಕೈ ಆಡಿಸ್ಕೊಳತ್ತೀನಿ ರೀ. ಭಾರಿ ಟೇಸ್ಟ್ ಆಗತ್ತೆ ರೀ ಈ ಪಲ್ಯ.
ರೊಟ್ಟಿ ಚಪಾತಿ ಜೋಡಿ ಅಂತೂ ತಿಂದ್ರಂತೂ ಬಾಯಾಗ ನೀರೇ ಬರ್ತಾವ್ರಿ. ರಸ ಜಾಸ್ತಿ ಮಾಡಿರ್ತೀವಲ್ರಿ, ಅದನ್ನ ಅನ್ನ ಜೋಡಿನೂ ಕಲಿಸ್ಕೊಂಡು ತಿನ್ಬೋದು ರೀ. ಬೆಲ್ಲ ಹಾಕ್ಕೊಂಡೀನಿ. ನೀರು ಎಷ್ಟು ಬೇಕು ನಿಮ್ಗೆ, ರಸ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಅದ್ರೊಳಗೆ ಇದ್ರೊಳಗೆ ಅಳತಿ ಒಳಗೆ ನೀವು ನೀರು ಹಾಕೋಬೇಕ್ರಿ. ಎಲ್ಲ ಹಾಕಿ ಇದು ಒಂದು ಸ್ವಲ್ಪ ಕುದಿ ಬರೋ ಮಟ್ಟ ಒಂದು ಪ್ಲೇಟ್ ಮುಚ್ಚಿ ಬಿಡ್ತೀನಿ ರೀ. ಇದು ಒಂದು 2 ನಿಮಿಷ ಕುದಿಬೇಕ್ರಿ. ಹುರ್ಕೊಂಡಿರ್ತೀವಿ ರೀ, ಭಾಳ ಏನು ಕುದಿಯೋಂಥ ಅವಶ್ಯಕತೆ ಇಲ್ಲರಿ. ಒಂದು 2 ನಿಮಿಷ ಅದು ಕುದ್ರಂದ್ರೆ ಟೇಸ್ಟ್ ಬರ್ತೈತೆ ರೀ. ಇದಕ್ಕೊಂದು ಇದು ಮುಚ್ಚಿಟ್ಕೋತೀನಿ ರೀ. ಈಗ ಅದು ಕುದ್ದಿಂದ ನೋಡಿರಿ ಎಷ್ಟು ಚಂದ ಪಳಪಳ ಅಂತ ಕುದ್ದೈತಿ. ಅದು ಎಣ್ಣೆ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡೈತ್ರಿ. ಗ್ರೇವಿ ಕೂಡ ಎಷ್ಟು ಚಲೋ ತಿಕ್ಕಾಗಿ ಬಂದೈತ್ರಿ. ಗ್ರೇವಿ ಕೂಡ ಕಲರ್ ಕೂಡ ಎಷ್ಟು ಚಂದ ಸಖತ್ತಾಗಿ ಕಾಣಿಸತೈತ್ರಿ. ಮ್ಯಾಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡೀನಿ. ಭಾರಿ ಟೇಸ್ಟ್ ಆಗಿರತ್ರಿ. ನೋಡ್ರಿ ಎಷ್ಟು ಸಖತ್ತಾಗಿ ಬಂದೈತೆ ಅಂಥೇಳಿ ಮೆಣಸಿನ್ಕಾಯಿ ಪಲ್ಯ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ ರೀ. ಸರ್ವ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಡ್ತೀನಿ ರೀ. ನಮ್ಮ ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ. ನಮಸ್ಕಾರ ರೀ.